ನಮಸ್ತೆ ಕರ್ನಾಟಕ ಡಿಫ್ರೆಂಟ್ ಮೇಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಮೆಜಾನ್ ಮಳೆಕಾಡು ದಕ್ಷಿಣ ಅಮೆರಿಕದ 8 ದೇಶಗಳಲ್ಲಿ ವ್ಯಾಪಿಸಿರುವ ಕಾಡು ಇದಾಗಿದ್ದು, ಇದರ ಸಂಪೂರ್ಣ ವಿಸ್ತೀರ್ಣ ಸುಮಾರು 55 ಲಕ್ಷ ಚದರ ಕಿಲೋಮೀಟರ್ ಆಗಿದೆ. ಇದು ಜಗತ್ತಿನ ಅತಿ ದೊಡ್ಡ ಮಳೆಕಾಡು ಆಗಿದ್ದು, ಇದರಲ್ಲಿ ದೊಡ್ಡ ಅಮೆಜಾನ್ ನದಿ ಮತ್ತು ಅದರ ಸಾವಿರಾರು ಉಪನದಿಗಳು ಹರಿಯುತ್ತವೆ. ಬ್ರೆಜಿಲ್ ದೇಶದಲ್ಲಿ 60% ಅಮೆಜಾನ್ ಕಾಡು ಇದೆ. ಹಾಗಾದರೆ ಅಮೆಜಾನ್ ಮಳೆಕಾಡುಗಳು ನಮ್ಮ ಭೂಮಿಗೆ ಯಾಕೆ ಮುಖ್ಯ ಎಂಬುದರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಭೂಮಿಗೆ ಯಾಕೆ ಅಮೆಜಾನ್ ಕಾಡು ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅನ್ನೋದನ್ನ ಕೆಲವೊಂದಷ್ಟು ಅಂಶಗಳನ್ನ ಇಲ್ಲಿ ಕೆಲವೊಂದಷ್ಟು ವಿಸ್ತಾರವಾಗಿ ತಿಳಿಯೋಣ. ಸ್ನೇಹಿತರೆ, ಕಾಡುಗಳ ಮಹತ್ವವನ್ನು ಈಗಿನ ಕಾಲದಲ್ಲಿ ಅರಿಯದವರ ಬಹಳ ಕಡಿಮೆ. ಇಂಗಾಲದ ಡೈಆಕ್ಸೈಡ್ ಜಾಸ್ತಿ ಆಗುವುದು ನಮ್ಮ ಭೂಮಿಯ ತಾಪಮಾನ ಹೆಚ್ಚಳಕ್ಕೆ ಒಂದು ಮುಖ್ಯ ಕಾರಣವಾಗಿದೆ. ಗಿಡಗಳು ಇಂಗಾಲದ ಡೈಆಕ್ಸೈಡ್ ಅನ್ನು ಸೇವಿಸಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಅಮೆಜಾನ್ ಕಾಡುಗಳು ನಮ್ಮ ಭೂಮಿಯ 6% ಆಮ್ಲಜನಕವನ್ನು ಉತ್ಪಾದನೆ ಮಾಡುತ್ತದೆ. ಭೂಮಿಯ ಶ್ವಾಸಕೋಶಗಳು ಎಂದೇ ಹೆಸರಾಗಿರುವ ಅಮೆಜಾನ್ ಮಳೆಕಾಡು ಪೂರ್ತಿ ನಾಶವಾದರೆ ಮೊದಲನೇದಾಗಿ ಈಗಿಂತ 5-6 ಪಟ್ಟು ಹೆಚ್ಚಾಗಿ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗಿ ಜಾಗತಿಕ ತಾಪಮಾನ ಏರಿಕೆಯನ್ನು ವೇಗವಾಗಿ ಪಡೆದುಕೊಳ್ಳುತ್ತದೆ. ಇನ್ನು ಅಮೆಜಾನ್ ಕಾಡಿನಿಂದ ಸಿಗುವ ಗಿಡಮೂಲಿಕೆಗಳಿಂದ, ಕಚ್ಚಾ ವಸ್ತುಗಳಿಂದ ಹಲವು ರೋಗಗಳಿಗೆ ಔಷಧಿ ಮತ್ತು ಮಾತ್ರೆಗಳು ತಯಾರಾಗುತ್ತಿವೆ. ವೈದ್ಯಕೀಯ ಕ್ಷೇತ್ರಕ್ಕೆ ಹಾನಿಯುಂಟಾಗುತ್ತದೆ ಹಾಗೂ ಎಷ್ಟೋ ಜೀವ ವೈವಿಧ್ಯತೆಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಮುಖ್ಯವಾಗಿ ಅಮೆಜಾನ್ ಕಾಡಿನ ಸುತ್ತ ಮಳೆಯೂ ಕಡಿಮೆಯಾಗುತ್ತದೆ. ಅದರಿಂದ ಉಂಟಾಗುವ ತಾಪಮಾನ ಏರಿಕೆಯು ಹಲವು ಕಡೆ ನೈಸರ್ಗಿಕ ವಿಕೋಪಗಳನ್ನು ಜಾಸ್ತಿ ಮಾಡುತ್ತದೆ. ಬರಗಾಲ, ಆಹಾರ ಕೊರತೆ, ಹೆಚ್ಚು ಕಾಡ್ಗಿಚ್ಚು ಮತ್ತು ಪ್ರವಾಹಗಳ ನಮ್ಮ ಜೀವನದ ಭಾಗವಾಗುತ್ತದೆ. ಸುಮಾರು 3 ಕೋಟಿ ಆದಿವಾಸಿಗಳು ಮತ್ತು ಈ ಕಾಡಿನ ಮೇಲೆ ಅವಲಂಬನೆಯಾಗಿರುವ ಸ್ಥಳೀಯ ಸಮುದಾಯಗಳು ತಮ್ಮ ನೆಲೆಯನ್ನು ಕಳೆದುಕೊಳ್ಳುತ್ತವೆ. ಹೀಗೆ ಅಮೆಜಾನ್ ಮಳೆಕಾಡುಗಳು ನಮ್ಮ ಭೂಮಿಯ ವಾತಾವರಣವನ್ನು ಸ್ಥಿಮಿತದಲ್ಲಿ ಇಡುವಂತೆ ಅತಿ ಪಾತ್ರವನ್ನು ನಿರ್ವಹಿಸುತ್ತದೆ. ನೋಡಿದಲಾಗಿದೆ, ಅಮೆಜಾನ್ ಮಳೆಕಾಡುಗಳು ನಮ್ಮ ಭೂಮಿಗೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂಬುದರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.